ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಹಿಂದಿನ ವಿಡಿಯೋದಲ್ಲಿ ನಾವು ಅಮ್ಮನ ಮನೆಗೆ ಬಂದು ತಲುಪಿದ್ದನ್ನು ನೋಡಿದ್ರಿ. ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ಹಾಗೆ ಮತ್ತೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಅಮ್ಮನ ಮನೆಗೆ ಬಂದು ಒಂದ್ಸಲ ಸ್ನಾನ ಎಲ್ಲ ಮುಗಿಸಿ ಮಜ್ಜಿಗೆ ಕುಡಿದು ತಂಪಾಯಿತು. ಇವಾಗ ಏನು ಇನ್ನೂ ಬಿಸಿಲಿದೆ. ಸುಮಾರು 5:45 ಎಷ್ಟಾಯ್ತು ಈಗ ಟೈಮು? 5:30. ಸಿಕ್ಕಾಪಟ್ಟೆ ಸೆಕೆ ಇದೆ. ಹಳ್ಳಿ ಅಂತ ಏನು ಸೆಕೆಗೇನು ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ. ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಬಾಳೆಕಾಯಿ ಚಿಪ್ಸ್ ಮಾಡಿದ್ವಿ, ನಾನು ಅತ್ತೆ ಇಲ್ಲಿ ಸೇರ್ಕೊಂಡು. ನನಗನ್ ಮಣ್ಣಾಟ ಶುರು ಆಯಿತು. ನನಗ ಖುಷಿನಾ ನಿನಗೆ ಮಣ್ಣಲ್ಲಿ ಆಡೋದು? ನನಗ ಕೈಗೊಬ್ಬೊಪ್ಪು ಗಟ್ಟಿದ್ದು ಮಣ್ಣು ಕಲ್ಲು ಇಲ್ಲಿ ನೋಡು. ನೋಡಿ ಫ್ರೆಂಡ್ಸ್, ನಮ್ಮನೆ ಬೆಕ್ಕು ಎಲ್ಲಿ ಕುತ್ಕೊಂಡಿದೆ ಅಂತ. ಓಹೋ, ನಾಯಿ ಬಯಕ್ಕ ಬೆಳಗಿನ ಸಂಜೆವರಿ ಮೇಲೆ ಇತ್ತು. ರಾತ್ರಿ ಗುಂಡಿಂಗ್ ತುಂಬಿದ್ದೆ, ಹೆಂಗೋ ಇದ್ದಲ್ಲೇ ಇತ್ತು. ಕುರ್ಚಿ ಮೇಲೆ ಬಂದು ಕುತ್ಕತ್ತು, ಹಾಸಿಗೆ ಬಿಡ್ಕೊಂಡು ಕುತ್ಕತ್ತು. ಹಗ್ಲಿಂಗ್ ಅಲ್ಲೇ ಕುತ್ಕತ್ತಾ? ಹಗ್ಲಿಂಗಲ್ಲೇ. ಫ್ಯಾನ್ ಹಾಕೊಂಡು ಸುಮ್ಮನೆ ಕೂತಿದ್ದೀನಿ. ಯಪ್ಪ, ಸೆಕೆ ಅನಿಸ್ತಾ ಇದೆ. ಟ್ರಾವೆಲ್ ಮಾಡಿದ ಒಂಥರ ಸುಸ್ತು ಕೂಡ ಅನಿಸ್ತಾ ಇದೆ. ಆದರೆ ಅನಗಂಗೆ ಮಾತ್ರ ಒಂದು ಚೂರು ಸುಸ್ತಿಲ್ಲ. ಅವಳು ಆಟ ಆಡೋಕ್ಕೆ ಹೋಗಿದ್ದಾಳೆ ಆಲ್ರೆಡಿ, ಮಣ್ಣಲ್ಲಿ ಆಡೋಕ್ಕೆ ಶುರು ಮಾಡಿದ್ದಾಳೆ. ಸಂಜೆ ಆಗಬೇಕು, ಕತ್ಲ ಆದಮೇಲೆ ಇನ್ನು ಅವಳು ನಿದ್ದೆ ಮಾಡ್ಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಸುಸ್ತಾಗಿದೆ ಅಂತಲೂ ಅವಳು ನಿದ್ದೆ ಮಾಡಲ್ಲ. ಫ್ರೆಂಡ್ಸ್ ನೋಡಿ, ಕಲ್ಲು ಹೆಂಗೆ ಚಂದ ಮಾಡಿ ಇಟ್ಟಿದ್ದಾಳೆ ಅನಗ ಅಲ್ಲಿ. ಅನಗ, ಮಣ್ಣಾಟ ಆಡ್ತಾ ಇದ್ಯಾ? ಕಲ್ಲು ನೀನೇ ಇಟ್ಟಿದ್ದ ಅದು? ಹೌದಾ? ಖುಷಿ ಹೋಗ್ತಿದ್ದ ಮಣ್ಣಾಟ ಆಡ್ಲೆ ನೋಡು, ಖುಷಿ ಹೋಗ್ತಿದ್ದ. ಸಂಜೆ ಹೊತ್ತಿಗೆ ಈ ಥರ ಸಮಯ ಕಳೆಯೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಒಂದು ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ, ವಿಶಾಲವಾದ ಜಾಗದಲ್ಲಿ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಹಾಗೆ ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ಒಂದು ಸ್ವಲ್ಪ ಊರಿಗೆಲ್ಲ ಹೋಗಿದ್ರಿಂದ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಎಡಿಟ್ ಮಾಡೋದಕ್ಕೆ. ಹಸ್ಬೆಂಡ್ ಮನೆ ಹೋದಾಗ ಒಂದು ವೀಡಿಯೋ ಪಬ್ಲಿಷ್ ಮಾಡಿದೆ. ಅಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಇಂಟರ್ನೆಟ್ ಇರುತ್ತೆ, ಬಟ್ ಅಲ್ಲಿ ಇಲ್ಲಿ ಓಡಾಡೋದಿರೋದ್ರಿಂದ ನನ್ನ ಹತ್ರ ಕುತ್ಕೊಂಡು ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಫುಲ್ ಟೈಮ್ ತೊಗೊಂಡು ವೀಡಿಯೋನೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಂದು ಆ ನಂತರ ಎಲ್ಲ ಎಡಿಟ್ ಮಾಡಿ ಹಾಕ್ತೀನಿ. ನಾನಿವಾಗ ಊರಲ್ಲಿಲ್ಲ, ಬೆಂಗಳೂರಿಗೆ ಬಂದು ವೀಡಿಯೋಗಳನ್ನು ಹಾಕ್ತಾ ಇರೋದು. ಸೊ ಸುಮಾರು ಜನ ಊರಲ್ಲೇ ಇದ್ದೀರಾ ಅಂತ ಕೇಳ್ತೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನಗೆ ಊರಲ್ಲಿದ್ದಾಗ ವೀಡಿಯೋ ಹಾಕೋಕ್ಕೆ ಆಗಲ್ಲ. ನಾನು ಇಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಂದು ಆ ನಂತರ ಒಂದೊಂದೇ ಪಬ್ಲಿಷ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಸ್ವಲ್ಪ ತಡ ಆಗಿ ವೀಡಿಯೋಗಳು ಬರುತ್ತೆ. ಈ ಸಲ ಅಮ್ಮನ ಮನೆಗೆ ಹೋದಾಗ ಚೆನ್ನಾಗಿ ಹಲಸು ಬಕ್ಕೆ ಎಲ್ಲ ಬ್ಯಾಟಿಂಗ್ ಮಾಡಿದ್ದೀವಿ. ಅಮ್ಮ 2 ದಿನ ಹಲಸಿನಣ್ಣಿನ ಕಡುಬು ಮಾಡಿದರು, ಬಕ್ಕೆ ಹಣ್ಣಿನ ಮುಳುಕ ಮತ್ತು ಬಕ್ಕೆ ಹಣ್ಣಿನ ಚಾಟಿ, ದೋಸೆ ಎಲ್ಲನೂ ಮಾಡಿದರು. ಸೊ ಸಕ್ಕದಾಗಿ ತಿನ್ಕೊಂಬಂದಿದ್ದೀವಿ ಊರಿಗೆ ಹೋದಾಗ. ಹಾಗೆ ಮಂಗಗಳ ಕಾಟನೂ ಅಷ್ಟೇ ಇರುತ್ತೆ. ಈ ಥರ ಮರಕ್ಕೇನೆ ಹಣ್ಣನ್ನು ಓಪನ್ ಮಾಡಿ ಅವಾಗವಾಗ ಬಂದು ತಿಂತಾ ಇರುತ್ತೆ. ಅಮ್ಮ ಕರಿತಾ ಇದ್ರು, ಮಂಗ ಬಂದಿದೆ ನೋಡು ಅಂತ. ಅಂದ್ರೆ ಅಮ್ಮ ಅಲ್ಲಿ ಬಕ್ಕೆ ಅಂದ್ರೆ ಹಲಸು ಹೇಳಬೇಕು ಅಂದರೆ, ಆ ಮರಕ್ಕೆ ಮಂಗ ಕುತ್ಕೊಂಡು ಕೆರೀತಾ ಇದೆ. ಇಡೀ ಹಲಸಿನ ಹಣ್ಣು ಅಥವಾ ಹಲಸಿನ ಕಾಯಿನ ಬಗದು ಬಿಟ್ಟಿದೆ, ಓಪನ್ ಮಾಡಿದೆ, ತಿಂತಾ ಕುತ್ಕೊಂಡಿತ್ತಂತೆ ಮೇಲ್ಗಡೆ. ಬನ್ನಿ ನೋಡು, ವಿಡಿಯೋ ಮಾಡ್ಕೊ ಅಂತ ಹೇಳಿ ಅಮ್ಮ ಕರೆದ್ರ. ನಾವು ಬರೋ ಇಷ್ಟೊತ್ತಿಗೆ ಮಂಗ ಓಡೋಯ್ತು. ಅಮ್ಮ ಅಲ್ಲದ್ರೆ ನೀ ಎಷ್ಟು ಬೊಬ್ಬೆ ಹಾಕಿದ್ರು ಓಡ್ತಿಲ್ಲ. ಅಮ್ಮ ಎಷ್ಟು ಬೊಬ್ಬೆ ಹಾಕಿದ್ರು ಮಂಗಗಳು ಓಡಲ್ವಂತೆ. ನಾನು ವಿಡಿಯೋ ಮಾಡಕ್ ಬಂದ ತಕ್ಷಣ ಓಡೋಯ್ತು. ಸೊ ವಿಡಿಯೋ ರೆಕಾರ್ಡ್ ಮಾಡಿಬಿಡ್ತಾರೆ ಅಂತ ಮಂಗ ನಾಚಿಕೊಂಡು ಓಡೋಗ್ಬಿಟ್ಟಿದೆ. ಸೊ ನಂಗೆ ವಿಡಿಯೋ ಮಾಡೋಕ್ಕೆ ಸಿಗಲಿಲ್ಲ. ಅಲ್ಲೇ ಕುತ್ಕೊಂಡು ತಿಂತಾ ಇರುತ್ತೆ ಹಾಯಾಗಿ. ಓಡಿಸ್ತಾ ಇರ್ತಾರೆ, ಆದರೂ ಕೂಡ ಕೇಳಲ್ಲ ಮಂಗಗಳು. ಮಂಗ ಅಳಿಲು ಎಲ್ಲ ತುಂಬಾ ಬರುತ್ತೆ. ಸೊ ಮಂಗ ಅಳಿಲು ಎಲ್ಲ ಬಿಟ್ಟರೆ ಮಾತ್ರ ಮನುಷ್ಯರಿಗೆ ಅವ್ರಿಗೆ ಬೇಕಾಗುವಷ್ಟು ಅವ್ರು ತಿಂತಾ ಇರ್ತಾರೆ. ಇವಾಗ ಹಲಸು ಬಕ್ಕೆ ಸೀಸನ್ನು ನಮ್ಮ ಹಳ್ಳಿಯಲ್ಲಿ. ಎಲ್ಲ ಕೊಯ್ದು ಇಟ್ಟಿದ್ದಾರೆ ಇಲ್ಲಷ್ಟು ಒಳಗಡೆ ಅಷ್ಟೇ. ಈ ವರ್ಷನೇ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ ಹೇಳ್ತಾಯಿದ್ರು, ಇಲ್ಲಾಂದರೆ ಅಷ್ಟೊಂದೇನು ಬರ್ತಾ ಇರಲಿಲ್ಲ ನೋಡಿ. ಸೊ ಒಂದಷ್ಟು ವಸ್ತುಗಳನ್ನು ತೆಕ್ಕೊಂಡೋಗೋದಿತ್ತು ಕಾರಿಂದ. ಆಲ್ರೆಡಿ ಬಟ್ಟೆ ಅದು ಇದೆಲ್ಲ ತೊಗೊಂಡೋಗಿದ್ದೆ, ಮಿಕ್ಕಿರೋದನ್ನೆಲ್ಲ ಒಂದ್ಸಲ ತೊಗೊಂಡೋಗಿ ಇಡಬೇಕಿತ್ತು.
ನನಗ ಊರಿಗೆ ಹೋದ್ಮೇಲೆ ಫ್ರೀ ಬರ್ಡ್ ಥರ ಹಾರಾಡ್ತಾ ಇರ್ತಾಳೆ ಆರಾಮಾಗಿ ಅಲ್ಲಿ ಇಲ್ಲಿ ಓಡಾಡೋದು, ಅಜ್ಜ ಅಜ್ಜಿ ಹಿಂದೆ ಹೋಗೋದು, ಕೊಟ್ಟಿಗೆ ಹೋಗೋದು, ಒಂಥರ ಖುಷಿ ಅವಳಿಗೆ. ಮಕ್ಕಳು ಈ ಥರ ವಾತಾವರಣದಲ್ಲಿ ಒಂದು ಸ್ವಲ್ಪ ದಿನ ಆದರೂ ಇರಬೇಕು ಅಂತ ನನಗನ್ಸುತ್ತೆ. ಅವರಿಗೆ ಎಂಜಾಯ್ ಮಾಡೋಕ್ಕಾಗತ್ತೆ, ಹೊರಗಿನ ವಾತಾವರಣ ನೋಡೋದಕ್ಕಾಗತ್ತೆ. ಸೊ ಹಾಗಾಗಿ ನಾವು ಒಂದಷ್ಟು ದಿನ ಹೋದಾಗ ಅವಳನ್ನ ಹಾಗೆ ಫ್ರೀಯಾಗಿ ಬಿಡ್ತೀವಿ. ಹಾಗಂತ ಒಂದು ಕಣ್ಣು ಅವಳ ಮೇಲೆ ಇರುತ್ತೆ, ಯಾಕಂದರೆ ಈ ಥರದ ದರೆ ಎಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಅವಳ ದೂರಿಂದನೇ ನೋಡ್ತಾ ಇರ್ತೀವಿ, ಆರಾಮಾಗಿ ಆಟ ಆಡ್ಕೊಳ್ಳೋದಕ್ಕೆ ಬಿಡ್ತೀವಿ. ಹಾಗೆ ಸಂಜೆ ನಾನು ಸ್ವಲ್ಪ ವಾಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಊರಿಗೆ ಹೋದಾಗ ಎಕ್ಸಸೈಸ್ ಎಲ್ಲ ಕರೆಕ್ಟಾಗಿ ಮಾಡೋದಕ್ಕಾಗಲ್ಲ. ಹಾಗಾಗಿ ವಾಕರು ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೇದಲ್ವ. ಸೊ ಸಂಜೆ ಸಮಯಕ್ಕೆ ವಾಕ್ ಮಾಡ್ತಾಯಿದ್ದೀನಿ. ವಾಕ್ ಮಾಡ್ಬೋದಾ, ವಾಕ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತಾ ಅಂತಲೂ ಕೇಳ್ತಾರೆ. ಸ್ವಲ್ಪ ಫಾಸ್ಟಾಗಿ ವಾಕ್ ಮಾಡಬೇಕು. 1 ಅವರ್ ಆದರೂ ದಿನಕ್ಕೆ ವಾಕ್ ಮಾಡಿದ್ರೆ ಸುಮಾರು ಒಂದು 2 ತಿಂಗಳಲ್ಲಿ ರಿಸಲ್ಟು ಗೊತ್ತಾಗತ್ತೆ. ಸೊ ನಾನಿವಾಗ ವಾಕ್ ಮಾಡ್ತಾ ಇದ್ದೀನಿ. ಹಾಗೆ ಮನೆ ಒಳಗಡೆ ಹೋಗೋಣ. ಸರಿ ಚಕ್ಕಪಟ್ಟೆ ಅಜ್ಜ ಇಲ್ಲಿ ಸರ್ಪ್ರೈಸ್ ಗಿಫ್ಟ್ ಅಂತ ಒಂದು ಡ್ರೆಸ್ ತಂದು ಕೊಟ್ಟಿದ್ದಾರೆ, ಫ್ರಾಕು. ಅದು ಅವಳಿಗೆ ತುಂಬಾ ದೊಡ್ಡದಾಗ್ತಾ ಇತ್ತು. 4 ವರ್ಷದ ಮಗು ಕೊಡಿ ಅಂತ ಹೇಳಿದ್ರಂತೆ. ಅಂದರೆ ಸಣ್ಣ ಆಗಿಬಿಟ್ರೆ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಹೇಳಿ ತಂದಿದ್ದಾರೆ. ಅವಳಿಗೆ ತುಂಬಾ ಅಂದರೆ ತುಂಬ ಉದ್ದಾಗ್ತಾ ಇತ್ತು. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡಿ ಮತ್ತೊಂದು ಬೇರೆ ತರೋಣ ಅಂತ ಅಂದ್ಕೊಂಡ್ವಿ. ಅವಳು ಇದೇ ಅಡ್ಡಿಲ್ಲ, ನನಗೆ ಇದೇ ಓಕೆ ಅಂತ ಹೇಳಿ ಡ್ರೆಸ್ ಹಾಕಿದ ತಕ್ಷಣ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ದಾಳೆ ಖುಷಿಯಾಗಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ಹಾಗೇನೆ ಬ್ಲಾಗ್ಸ್ ಶುರು ಮಾಡ್ತಾ ಇದ್ದೀನಿ. ಮತ್ತೇನು ಅಂದರೆ ಇಲ್ಲಿ ಗದ್ದೆ ಬಯಲಿಗೆಲ್ಲ ನವಿಲು ಬರುತ್ತೆ, ಅದರಲ್ಲೂ ಗರಿ ಬೆಚ್ಚಿರೋ ನವಿಲುಗಳೆಲ್ಲ ಕಾಣಿಸ್ತು ಇವತ್ತು. ನಾನು ಮನೆ ಒಳಗಡೆ ಹೋಗಿ ಮೊಬೈಲ್ ತೊಗೊಂಬರ್ಬೇಕು ಅನ್ನೋ ಅಷ್ಟೊತ್ತಿಗೆ ಹೋಯ್ತು. ನಾಳೆ ಬೆಳಗ್ಗೆ ಟ್ರೈ ಮಾಡಬೇಕು. ಬೆಳಗ್ಗೆ ತುಂಬ ಇರುತ್ತೆ ನವಿಲುಗಳು. ಕೆಲವು ಸಲ ಈ ಗರಿ ಬಿಚ್ಚಿರೋ ನವಿಲಿರಲ್ಲ, ಈ ಗಂಡು ನವಿಲು ಅಂತ ಹೇಳ್ತಾರೆ. ಗರಿ ಬಿಚ್ಚೋದು ಗಂಡು ನವಿಲಂತೆ. ಸೊ ಈ ಕೆಲವು ಸಲ ಜಾಸ್ತಿ ಹೆಣ್ಣುನವಿಲುಗಳಿರುತ್ತೆ, ಅದು ಗರಿ ಬಿಚ್ಚಲ್ಲ, ದೊಡ್ಡ ಕೋಳಿ ಥರ ಕಾಣಿಸುತ್ತೆ ಅಷ್ಟೇ. ಬೆಳ್ಳಕ್ಕಿಗಳು ಎಲ್ಲ ಗದ್ದೆಯಲ್ಲಿ ಕುತ್ಕೊಂಡಿರುತ್ತೆ. ಬೆಳಗ್ಗೆ ತುಂಬಾ ಚೆನ್ನಾಗಿ ಪ್ರಶಾಂತವಾಗಿದೆ. ಈ ಕಡು ಬಿಸಿಲಲ್ಲಿ ಕೂಡ ಎಲ್ಲ ಕಡೆ ಗ್ರೀನರಿ ಇರುತ್ತೆ, ಅದು ನಮಗೆ ತುಂಬ ಖುಷಿ ಕೊಡುತ್ತೆ, ಮನಸ್ಸಿಗೆ ಒಂಥರ ನೆಮ್ಮದಿ. ತುಂಬ ಹಕ್ಕಿಗಳು, ಚಿಲಿಪಿಲಿ, ಕರೋ ತುಂಬ ಈ ಬೇರೆ ಬೇರೆ ಜೀವಿಗಳ ಸೌಂಡ್ ಕೇಳ್ಬೋದು ಇಲ್ಲಿ. ನವಿಲು ಹಾರಿ ಹೊತ್ತು ಮಗ ಫಸ್ಟ್ ಒಂದ್ಸಲ ಕಂಡಿತ್ತು ನನಗೆ, ದೊಡ್ಡ ನವಿಲೆಯ. ಫ್ರೆಂಡ್ಸ್ ನೋಡಿ, ಇದು ಹಳ್ಳ. ನಾನು ಸುಮಾರಾಗಿ ಊರಿಗೆ ಬಂದಾಗ ತೋರಿಸ್ತಾ ಇರ್ತೀನಿ. ಹಳ್ಳದಲ್ಲಿ ನೀರೆಲ್ಲಿದೆ ಅಂತ ಕೇಳಬೇಡಿ, ಇವಾಗ ಬತ್ತೋಗುತ್ತೆ, ನೀರೇ ಇರಲ್ಲ, ಒಂದು ಹನಿ ನೀರು ಕೂಡ ಇಲ್ಲ ನೋಡಿ. ಬೇಸಿಗೆಗಾಲದಲ್ಲಿ ಒಂದು ಹನಿ ನೀರು ಕೂಡ ಇರೋದಿಲ್ಲ, ಪೂರ್ತಿ ಬತ್ತೋಗುತ್ತೆ. ಮಳೆಗಾಲದಲ್ಲಿ ಹೇಗೆ ಅಂದರೆ ಇದು ಗೋವೆ ನಂಜಾಟ್ ಹೂವು ಹಂಗೆ ಹೇಳ್ತಾರೆ ನಮ್ಮ ಕಡೆ, ಗೋವೆ ನಂಜಾಟ್ ಹೂವು ಅಂತ ನೋಡಿ. ಅನಾಗನ್ ಬೇಗ ಎದ್ದಿದ್ದಾಳೆ. ಬೇಗ ಎದ್ದ ತಕ್ಷಣ ಅಮ್ಮ ಕಲ್ಲಾಟ ಆಡೋಕೆ ಹೋಗೋಣ, ಮಣ್ಣು ಆಟ ಆಡೋಕೆ ಹೋಗೋಣ ಅಂತ ನಾನು ಎದ್ದು ಬಂದ್ಬಿಟ್ಟೆ. ಇವತ್ತು ಆಯಿ ಹಲಸಿನಣ್ಣಿನ ಸಿಹಿ ದೋಸೆ ಮಾಡ್ತಾ ಇದ್ದಾರೆ. ನನಗೆ ಹೋಗಬೇಕು ಹೆಲ್ಪ್ ಮಾಡೋಕ್ಕೆ. ಏನಂದರೆ ಹಲಸಿನ ಹಣ್ಣು ಅಕ್ಕಿ ಜೊತೆ ರುಬ್ಬಿ ಹಾಕಿ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಸುಮಾರು ಹಲಸಿನ ಹಣ್ಣಾಗಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾವಿರೋಷ್ಟು ದಿನ ಹಲಸಿನ ಹಣ್ಣಿನ ದೋಸೆನೇ ಮಾಡೋಣ. ಸಿಹಿ ದೋಸೆ ಅಂದರೆ ನಮ್ಮೆಲ್ರಿಗೂ ಇಷ್ಟ ಅಂತ ಹೇಳಿದ್ದೀನಿ.
ಬೆಳಗ್ಗೆ ತಿಂಡಿಗೆ ಬಕ್ಕೆ ಹಣ್ಣಿನ ಚಾಟಿ. ಅಮ್ಮ ಏನು ಮಾಡಿದ್ದಾರೆ, ಬಕ್ಕೆ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿ ಬೆಲ್ಲದ ಜೊತೆ ಹಾಕಿ ಕಾಯಿಸಿ ಇಟ್ಟಿದ್ದಾರೆ. ಸೊ ಹಾಗೆ ಅಕ್ಕಿನ ನೆನೆಸಿ ರುಬ್ಬಿ ಇಟ್ಕೊಂಡಿದ್ರು ಸಂಜೆ. ಇವಾಗ ಇದನ್ನೆರಡು ಮಿಕ್ಸ್ ಮಾಡಿ ಇವಾಗ ಚಾಟಿ ಮಾಡೋದು. ತುಂಬಾ ಚೆನ್ನಾಗಾಗುತ್ತೆ. ಚಾಟಿ ಅಥವಾ ದೋಸೆ ಎರಡು ಕೂಡ ಮಾಡ್ಬೋದು. ಘಮ ಘಮ ಅಂತಿರುತ್ತೆ. ಬಿಸಿ ಬಿಸಿ ದೋಸೆಗೆ ತುಪ್ಪ ಅಥವಾ ಕಾಯಿ ಹಾಲು ಹಾಕ್ಕೊಂಡು ತಿಂದ್ರಂತೂ ಆಹಾ ಅಂತ ಇರುತ್ತೆ. ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು. ನನಗೆ ಈ ಒಂದು ಮೂಮೆಂಟ್ ಇದೆಯಲ್ಲ ತುಂಬಾ ಖುಷಿ ಕೊಡುವಂಥದ್ದು ಬೆಳಿಗ್ಗೆ. ಅದರಲ್ಲಿ ಸೆಕೆಗಾಲದಲ್ಲಿ ಸ್ವಲ್ಪ ಕಷ್ಟ ಬೆಂಕಿ ಹತ್ರ ಕುತ್ಕೊಂಡು ದೋಸೆ ಎರಿಯೋದು. ಬಟ್ ಚಳಿಗಾಲದಲ್ಲಿ ಇದೆಯಲ್ಲ ಆರಾಮಾಗಿ ಇನ್ನು ಬೆಂಕಿ ಕಾಯಿಸ್ತಾ ದೋಸೆ ಎರಿಯೋ ಮಜಾನೇ ಬೇರೆ. ಈ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ನಮ್ಮ ಮಲೆನಾಡಿನಲ್ಲಿ ಈ ಥರ ಬಕ್ಕೆ ಹಣ್ಣಿನ ಚಾಟಿ ಅಥವಾ ಹಲಸಿನ ಹಣ್ಣಿನ ಕಡುಬು ಅದೇ ಜಾಸ್ತಿ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ, ಸಿಹಿ ತಿನ್ನೋರು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಬಟ್ ನನಗೆ ನನ್ನ ಹಸ್ಬೆಂಡ್ಗೆ ಎಲ್ಲ ತುಂಬಾ ಇಷ್ಟ ಇದು. ಹಾಗಾಗಿ ನಾವು ಹೋದಾಗ ಅಮ್ಮ ಮಾಡ್ತಾರೆ. 2 ದಿನ ಮುಂಚೆ ಫ್ರೀ ಇದ್ದಾಗ ಅವರು ಬಕ್ಕೆ ಹಣ್ಣನ್ನು ಕಟ್ ಮಾಡಿ ಬೆಲ್ಲದ ಜೊತೆ ಕಾಯಿಸಿ ಇಟ್ಕೊಂಡಿರ್ತಾರೆ. 2-3 ದಿನದೊಳಗಡೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾವು ಈ ಥರ ಮಾಡ್ಕೋಬೋದು. ಫ್ರೆಂಡ್ಸ್, ನಾವಿವಾಗ ಮಾವಿನಕಾಯಿ ಕೊಯ್ಯೋದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ತಂಬಳಿ ಅಂತ, ಮಾವಿನಕಾಯಿ ಗೊಜ್ಜು ತಂಬಳಿ ಮಾಡೋಣ ಅಂತ. ಹಾಗೆ ಹಲಸಿನಕಾಯಿ ಪಲ್ಯ. ಮಾವಿನಕಾಯಿ ಇಲ್ಲ ಅಲ್ಲಮ್ಮ, ಈ ಸಲ ಮಾವಿನಕಾಯಿ ಬೆಳೆ ಕಡಿಮೆ. ಚಪ್ಪಲ್ ಬಿದ್ದೋತ ನಿಧಾನ ಸರಿ ಮಾಡಿ. ಹಾಗೆ ಎಲ್ಲಿದ್ದೀಗ? ಅದೇ ಇಲ್ಲೊಂದು ಮರಕ್ಕೆ ಇಲ್ಲೊಂದು ಮಾವಿನಕಾಯಿ ಇದ್ದಿದೆ. ಮಾವಿನಕಾಯಿ ಅವೇ ಇದೆ. ವಿಡಿಯೋ ಮಾಡು ಹಿಂಗೆ ಹಿಡ್ಕೊಂಡು ಅಮ್ಮ ಹೋಗ್ಬೋದು. ಓಕೆ, ನೀವು ಹೋದ್ರೆ ನಂಗೆ ಅದ್ರಗೆತ್ತೆ ಅನ್ಕಲ್ಲ ಒಬ್ಬನ ಕಲ್ಲೆಲ್ಲ ಕೊಯ್ಲ್ಲ ಹೋತ್ಲೆ ಹಿಂಗೆ ಹಿಡ್ಕ ಅಮ್ಮ ಬತ್ತಾ ನೋಡ್ತೇರೋ ತಡಿಯ ಬತ್ತೆ ಅವಿಂಗೆಲ್ಲ ಓಂ ನಮಃ ಶಿವಾಯ. ಸಿಕ್ಕಿತು. ಮಾವಿನಕಾಯಿ ಮಾವಿನಕಾಯಿ ಎಂತ ಫ್ರೆಶ್ ಮಾವಿನಕಾಯಿ ನೋಡು. ಹಣ್ಣ ಇದಿದೆ, ಸ್ಟಾರ್ ಫ್ರೂಟ್. ವಾವ್, ಯಾವಾಗೂ ಹಣ್ಣ ಇದೆಲ್ಲ ಕರ್ಗಲ್ಕಾಯಿ ಇದೆ. ಪಾತ್ರೆ ತಿಕ್ಲಿ ಚಲೋ ಆಗುತ್ತೆ ನೋಡಿ. ಪಾತ್ರೆ ತೊಳೆಯಕ್ಕೆ ಚೆನ್ನಾಗಾಗುತ್ತೆ ಅಂತೆ. ಹುಳಿ ಎಲ್ಲ ಅದು ಹಂಗಾಗಿ. ಅಡುಗೆ ತಯಾರಿ ಶುರು. ಮಾವಿನಕಾಯಿ ಗೊಜ್ಜು, ತಂಬಳಿ ಹಾಗೆ ಟೊಮೆಟೊ ತಿಳಿ ಸಾರು ಮಾಡೋಣ ಅಂತ ಅಂದ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿಯ ಸುತ್ತಮುತ್ತಲಿನ ವಾತಾವರಣ, ಗ್ರೀನರಿ ಎಲ್ಲ ತೋರಿಸಿದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್.